ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಿಸ್ಕಸ್ ಮಾಡುವ ವಿಡಿಯೋ ಅಂತ ಹೇಳಿದ್ರೆ ನಾವು ಥಂಬ್ನೇಲ್ ಅಲ್ಲಿ ಕೊಟ್ಟ ತರನೇ ದ ಟಾಪ್ 5 ರೀಸನ್ ವೈ ಯು ಶುಡ್ ಸೆಲೆಕ್ಟ್ ಕಂಪನಿ ಸೆಕ್ರೆಟರಿ ಇನ್ 2025. ಯಾಕಂತ ಹೇಳಿದ್ರೆ ಈ ಒಂದು ಕೋರ್ಸ್ ನಾವೀಗ CA ಅಥವಾ CMA ಕಂಪೇರ್ ಮಾಡುವಾಗ ಕಂಪನಿ ಸೆಕ್ರೆಟರಿ ಅಂತ ಕೋರ್ಸ್ ತುಂಬಾ ಜನರಿಗೆ ಗೊತ್ತಿಲ್ಲ. ಆ ಒಂದು ಪ್ರಾಬ್ಲಮ್ ಇರುವ ಕಾರಣ ಮಾತ್ರ ಜಾಸ್ತಿ ಜನರಿಗೆ ಇದರ ಬಗ್ಗೆ ಅರಿವಿಲ್ಲ. ಏನು ಮಾಡಬೇಕು, ಯಾವ ತರ ಪರ್ಸಿ ಮಾಡಬೇಕು, ಏನೂ ಡೀಟೇಲ್ಸ್ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಚಾನಲ್ ಅಲ್ಲಿ ಕಂಪನಿ ಸೆಕ್ರೆಟರಿ ಕೋರ್ಸ್ ಬಗ್ಗೆ ಫುಲ್ ಡೀಟೇಲ್ಸ್, ಯಾವ ತರ ರಿಜಿಸ್ಟ್ರೇಷನ್ ಮಾಡಬೇಕು, ಯಾವುದೆಲ್ಲ ಸಬ್ಜೆಕ್ಟ್ ಇದೆ, ಯಾವ ತರ ಎಕ್ಸಾಮ್ ಬರುತ್ತೆ, ಫುಲ್ ಡೀಟೇಲ್ಸ್ ನಾವು ಕೊಟ್ಟಿದ್ದೀವಿ. ಇವತ್ತು ನಾವು ಡಿಸ್ಕಸ್ ಮಾಡೋ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಯಾಕೋಸ್ಕರ ನಾವು ಈ ಕಂಪನಿ ಸೆಕ್ರೆಟರಿ ಅಂತ ಆಪ್ಷನ್ಸ್ ತೆಗಿಬೇಕು. ಸೊ ನಮಗೆ ಡಿಸ್ಕಸ್ ಮಾಡೋ ದ ಟಾಪ್ 5 ರೀಸನ್ಸ್ ಅಂತ ಹೇಳೋದು. ದ ಫಸ್ಟ್ ರೀಸನ್ ನಾವು ಅಂತ ಹೇಳೋದು ಇಟ್ ಈಸ್ ಹೈ ಡಿಮಾಂಡ್ ಫಾರ್ ಕಾರ್ಪೊರೇಟ್ ಗವರ್ನೆನ್ಸ್. ಸೊ ಹೈ ಡಿಮಾಂಡ್ ಫಾರ್ ಕಾರ್ಪೊರೇಟ್ ಗವರ್ನೆನ್ಸ್. So what is the meaning of this corporate governance? Corporate governance ಅಂತ ಹೇಳ್ತೀವಿ. ಓಕೆ, ಗವರ್ನೆನ್ಸ್ ಆ್ಯಂಡ್ ಕಂಪ್ಲಯನ್ಸ್ ಎಕ್ಸ್ಪರ್ಟ್. ಓಕೆ, ಸೊ ಇಲ್ಲಿ ಒಂದು ಕಂಪನಿ ಸೆಕ್ರೆಟರಿಯ ಮೇನ್ ವರ್ಕ್ ಅಂತ ಹೇಳೋದು ಕಾರ್ಪೊರೇಟ್ ಗವರ್ನೆನ್ಸ್. ಇಟ್ ಮೀನ್ಸ್ ಎಲ್ಲ ಕಂಪನೀಸ್ ಈ ಗವರ್ನೆನ್ಸ್ ಅಂತ ಹೇಳೋದು, ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ಹೇಳುವ ಮಾತು ಒಂದು ಕಂಪನಿಯ ಡೇ ಟು ಡೇ ಆಕ್ಟಿವಿಟೀಸ್ ಅನ್ನು ಅದನ್ನು ಕಂಟ್ರೋಲ್ ಮಾಡುವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಕಾರ್ಪೊರೇಟ್ ಗವರ್ನೆನ್ಸ್ ಹೇಳ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿಯಲ್ಲಿ ಒಳ್ಳೆಯ ರೀತಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಟೈಮ್ಲಿ ರಿಪೋರ್ಟಿಂಗ್, ಟೈಮ್ಲಿ ಫೈಲಿಂಗ್ಸ್ ಎಲ್ಲ ಕರೆಕ್ಟಾಗಿ ಮಾಡುವ ಒಂದು ಆಪ್ಷನ್ಸ್ ಇದ್ದರೆ ನಮಗೆ ಒಫೆನ್ಸಸ್ ಅಥವಾ ತಪ್ಪೆಲ್ಲ ತುಂಬ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ಕಂಪ್ಲಯನ್ಸ್ ಅಂತ ಹೇಳೋದು ಒಂದು ಕಂಪನಿ ಅಥವಾ ಒಂದು ಆರ್ಗನೈಸೇಷನ್ ಗವರ್ಮೆಂಟಿಗೆ, ಇಟ್ ಮೀನ್ಸ್ ಒಂದು ಕಂಪನಿ ಅಂತ ಹೇಳಿದ್ರೆ MCA ಅಂತ ಬರುತ್ತೆ. MCA ಹತ್ರ ತುಂಬ ಡೀಟೇಲ್ಸ್ ನೀವೇನು ಮಾಡಬೇಕು, ಫೈಲ್ ಮಾಡಬೇಕು. ನಿಮ್ಮ ಕಂಪನಿ ಏನು ಮಾಡ್ತಾ ಇದ್ದಾರೆ, ಸೇಮ್ CA ಅವರು ಆಡಿಟ್ ಮಾಡುವ ಥರನೇ ಈ ಆಡಿಟಿಂಗಲ್ಲಿ ಕೂಡ ಏನು ಈ ಕಂಪನಿ ಸೆಕ್ರೆಟರಿಗೆ ರೋಲ್ ಇದೆ. ಸೊ ಈಗಿನ ವರ್ಷದಲ್ಲಿ ಈ ಒಂದು ಸಂದರ್ಭದಲ್ಲಿ ತುಂಬ ರೀತಿಯಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ಗೆ ಅದೇ ರೀತಿಯಲ್ಲಿ ಒಂದು ಕಂಪನಿ ಎಲ್ಲ ನಿಯಮಗಳನ್ನು ಫಾಲೋ ಮಾಡ್ತಿದೆಯಾ ಅಂತ ಕಂಪ್ಲಯನ್ಸ್ ಎಕ್ಸ್ಪರ್ಟ್ಸ್ ಅನ್ನು ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಸೊ ಕಂಪನಿ ಸೆಕ್ರೆಟರೀಸ್ ಆರ್ ದ ಫಸ್ಟ್ ಆಪ್ಷನ್ ಟು ಬಿ ಅ ಕಂಪ್ಲಯನ್ಸ್ ಆಫೀಸರ್ ಅಥವಾ ಕಂಪ್ಲಯನ್ಸ್ ಎಕ್ಸ್ಪರ್ಟ್. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಹೊಸ ಕಂಪನಿ IPO ಮಾಡ್ತಾರೆ, ಕೇಳಿದ್ದೀರಾ IPO ಅಂತ. ಈಗ IPO ಮಾಡುವ ಟೈಮಲ್ಲಿ ಆ ಒಂದು ಕಂಪನಿ IPO ಪ್ರಾಪರ್ ಆಗಿ ಮಾಡ್ತಾ ಇದ್ದಾರಾ, ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಇದೆಲ್ಲ ಚೆಕ್ ಮಾಡಲಿಕ್ಕೆ ದೇರ್ ಈಸ್ ಎ ಪರ್ಸನ್ ಕಾಲ್ಡ್ ಆಸ್ ಕಂಪ್ಲಯನ್ಸ್ ಆಫೀಸರ್. ಕಂಪ್ಲಯನ್ಸ್ ಯಾರಿಗೆಲ್ಲ ಇದರ ಬಗ್ಗೆ ನಿಯಮ ಎಲ್ಲ ಗೊತ್ತು, ದೇ ಆರ್ ದ ಪರ್ಸನ್ ಹೂ ಇಸ್ ಅಪಾಯಿಂಟೆಡ್ ಆಸ್ ಅ ಕಂಪ್ಲಯನ್ಸ್ ಆಫೀಸರ್. ಇಲ್ಲಿ ಕಂಪನಿ ಸೆಕ್ರೆಟರಿ ಇಸ್ ದ ಫಸ್ಟ್ ಆಪ್ಷನ್ ಟು ಬಿ ಎ ಕಂಪ್ಲಯನ್ಸ್ ಆಫೀಸರ್. ಸೊ ಆ ಒಂದು ಕಾನ್ಸೆಪ್ಟ್ ಈಗ ಡೆವಲಪ್ ಆಗ್ತಾ ಬರ್ತಾ ಇದೆ. ಆ್ಯಂಡ್ ದ ಸೆಕೆಂಡ್ ಆಪ್ಷನ್ ಅಂತ ಹೇಳೋದು ಡೈವರ್ಸ್ ಕರಿಯರ್ ಆಪರ್ಚುನಿಟೀಸ್. ಡಿಫ್ರೆಂಟ್ ಕರಿಯರ್ ಆಪರ್ಚುನಿಟೀಸ್ ಬರುತ್ತೆ. ಇಟ್ಸ್ ಅ ಡೈವರ್ಸ್. ಯಾಕೆ ಬರೀತಿದ್ದೇನೆ ಅಂತ ಹೇಳಿದ್ರೆ ನಮಗೆ ಮನಸ್ಸಲ್ಲಿ ಅದು ಹೋಗಬೇಕು, ಅದಕ್ಕೋಸ್ಕರ ಡೈವರ್ಸ್ ಕೆರಿಯರ್ ಆಪರ್ಚುನಿಟೀಸ್ ಅಂತ ಹೇಳೋದು. ಈಗ ಸುಮ್ಮನೆ ನಾವು ಒಂದು ಕಂಪನೀಸಲ್ಲಿ ಮಾತ್ರ ವರ್ಕ್ ಮಾಡೋದಲ್ಲ. ಸೇಮ್ ಆಸ್ ನಾವೀಗ CA ಥರ ಹೇಳಿದ್ರು ನಮಗೆ ಒಂದು ಎಂಪ್ಲಾಯ್ಮೆಂಟಿಗೆ ಹೋಗ್ಬೋದು ಅಥವಾ ಪ್ರಾಕ್ಟೀಸಿಗೆ ಹೋಗ್ಬೋದು. ಇನ್ನು ಎಂಪ್ಲಾಯ್ಮೆಂಟ್ ಹೋದರೆ ನಾವು ಈಗ ಹೇಳಿತರಾನೇ ಒಳ್ಳೆ ರೀತಿಯೆಲ್ಲ ಕಂಪ್ಲೈನ್ಸ್ ಆಫೀಸರ್ ಕಂಪ್ನಿಯಲ್ಲಿ ಬರುತ್ತೆ. ಇನ್ನು ಪ್ರಾಕ್ಟೀಸ್ ಆಗೋದ್ರೆ ಡಿಫ್ರೆಂಟ್ ಲೋನಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡೋದು. ಕಂಪನಿ ಲೋ ಮಾತ್ರ ಅಲ್ಲ, ಈಗ ಫೆಮಾ ಅಂತ ನಿಯಮ ಇದೆ, ಅದೇ ರೀತಿಯಲ್ಲಿ SEBI ಅಂತ ಇದೆ, ಲಿಸ್ಟಿಂಗ್ ಕಂಪನಿ ಸಪ್ರೇಟ್ ಆಫೀಸರ್. ಈ ಥರ ನಿಮಗೆ ಎಲ್ಲ ಫೀಲ್ಡ್ ನಮಗೆ ಎಕ್ಸ್ಪರ್ಟೈಸ್ ಮಾಡೋಕ್ಕಾಗಲ್ಲ. ಅದು ನಿಮಗೆ ಯಾವುದಾದ್ರೂ ಒಂದು ಫೀಲ್ಡ್ ತೆಗೊಂಡು ಅದರಲ್ಲಿ ನೀವು ಎಕ್ಸ್ಪರ್ಟೈಸ್ ಮಾಡಿದ್ರು ತುಂಬ ರೀತಿಯಲ್ಲಿ ಕರಿಯರ್ ತುಂಬ ಡಿಫ್ರೆಂಟ್ ಸೆಕ್ಟರ್ಸ್ ಇದೆ. ನಾವೀಗ ಒಂದು ಕೆಲಸ ಮಾಡಿ ಒಂದು CS ಅಂತ ಮಾಡಿ ಒಂದು ಸೆಕ್ಟರಿಗೆ ಮಾತ್ರ ಅಲ್ಲ ಹೋಗೋದು, ನಾವು ಡಿಫ್ರೆಂಟ್ ಸೆಕ್ಟರ್ಗೆ ಏನು ಮಾಡ್ಬೋದು, ನಮ್ಮ ಕರಿಯರನ್ನು ಡೈವರ್ಸಿಫೈ ಮಾಡ್ಬೋದು. ದಟ್ ಈಸ್ ಅ ಸೆಕೆಂಡ್ ಆಪ್ಷನ್ ಅಂತ ಹೇಳೋದು. ದ ಥರ್ಡ್ ಪಾಯಿಂಟ್ ಅಂತ ಹೇಳೋದು ರೆಕಾಗ್ನಿಷನ್ ಆ್ಯಂಡ್ ಪ್ರೊಫೆಷನಲ್ ರೆಕಾಗ್ನಿಷನ್ ಆ್ಯಂಡ್ ಪ್ರೊಫೆಷನಲ್ ಪ್ರೆಸ್ಟೀಜ್. ಆಬ್ವಿಯಸ್ಲಿ ನಾವು CA ಥರಾನೇ CMA ಥರಾನೇ ನಾವು CS ಪಾಸ್ ಪ್ರೆಸ್ಟೀಜ್. CS ಪಾಸ್ ಆದ ನಂತರ ವಿ ಕ್ಯಾನ್ ಯೂಸ್ CS Mr. X. ಈ ಥರ ನಿಮಗೆ ಯೂಸ್ ಮಾಡ್ಬೋದು. ಕರೆಕ್ಟಾ? ಇದೆಲ್ಲ ಕೋರ್ಸಿಗೆ ಯೂಸ್ ಮಾಡ್ಬೋದು. ನಾನು ಯಾಕೆ ಇದರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಜಾಸ್ತಿ ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ. CSಗೂ ಯಾವ ಥರ CA ಹೇಳ್ತೀರಾ ಅದೇ ಥರನೇ ಒಂದು ಆಪರ್ಚುನಿಟೀಸ್ ಇದೆ. ಅದು ಕಂಪ್ಲೀಟಾಗಿ ಪ್ರಾಕ್ಟಿಕಲ್ ಪೇಪರ್ಸ್, ಆಡಿಟಿಂಗ್, ಅಕೌಂಟ್ಸ್, ಟ್ಯಾಕ್ಸೇಷನ್ ಥರ ಹೋದರೆ ನಮಗೂ ಈ ಸಬ್ಜೆಕ್ಟ್ ಎಲ್ಲ ಇದೆ. ಸಣ್ಣ ರೀತಿಯಲ್ಲಿ ಆಡಿಟಿಂಗ್ ಇದೆ, ಸಣ್ಣ ರೀತಿಯಲ್ಲಿ ಟ್ಯಾಕ್ಸೇಷನ್ಸ್, ಅಕೌಂಟ್ಸಿಗೆಲ್ಲ ನಮಗೆ ಒಂದೊಂದು ಸಬ್ಜೆಕ್ಟ್ ಥರ ಇದೆ. ಆದರೆ ನಾವು ಮೇಯ್ನ್ ಆಗಿ ಎಕ್ಸ್ಪರ್ಟ್ ಮಾಡೋದು ನಿಯಮದಲ್ಲಿ, ಲೋನಲ್ಲಿ ನಾವು ಎಕ್ಸ್ಪರ್ಟ್ ಮಾಡ್ತೀವಿ. ಸೊ ದೇರ್ ಫೋರ್ ಪ್ರೊಫೆಷನಲ್ ರೆಕಾಗ್ನಿಷನ್ ಇದೆ. ಫಾರ್ ಎಕ್ಸಾಂಪಲ್ ಕಂಪನಿಯಲ್ಲಿ ಒಂದು ಆಪ್ಷನ್ ಇದೆ ಕೀ ಮ್ಯಾನೇಜರ್ ಪರ್ಸನ್ ಅಂತ ಬರುತ್ತೆ. ಕೀ ಮ್ಯಾನೇಜರ್ ಪರ್ಸನ್ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಕಂಪನಿಯ ಡೈರೆಕ್ಟರ್ಸ್ ಕೇಳಿದ್ದೀರಾ,
ಡೈರೆಕ್ಟರ್ಸ್ ಅಂದರೆ ಸುಮ್ಮನೆ ಡೈರೆಕ್ಟರ್ಸ್ ಅಲ್ಲ, ಎಮ್ ಡಿ ಸಿ ಎಫ್ ಒ, ಚೀಫ್ ಫೈನಾನ್ಷಿಯಲ್ ಆಫೀಸರ್, ಅಲ್ಲಿ ಒಬ್ಬರು ಬರ್ತಾರೆ, ದಟ್ ಈಸ್ ಕಾಲ್ಡ್ ಆಸ್ ಕಂಪನಿ ಸೆಕ್ರೆಟರಿ. ಅ ಮ್ಯಾಂಡೇಟರಿ ರೋಲ್ ಇನ್ KMP ಅಂತ ಹೇಳೋದು. ಅಲ್ಲಿ ಕೂಡ ಯಾರಿಗೆ ಆಪ್ಷನ್ ಇದೆ? CS ಆಪ್ಷನ್ ಇದೆ. 4 ಅಂತ ಹೇಳೋದು ಇದು ಈಗ ಇದೆ, ಇನ್ನು ಮುಂದೆ ಚೇಂಜ್ ಮಾಡ್ತಾರೆಲ್ಲ ಗೊತ್ತಿಲ್ಲ. ಡ್ಯೂರಿಂಗ್ ದ ಟೈಮ್, ಇಟ್ ಮೀನ್ಸ್ ಡ್ಯೂರಿಂಗ್ ದ ಟೈಮ್ ಆಫ್ ಸ್ಟಡೀಸ್, ನೀವು ಕಲಿಯುವಾಗ ನೋ ಆರ್ಟಿಕಲ್ಶಿಪ್. ನಾವು ಇದರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ನಾವು ಮಾಡಿದ್ದೀವಿ. ನೀವು ಎಕ್ಸಾಮಿನೇಷನ್ ಬರೆಯುವ ಟೈಮಲ್ಲಿ, ಇಟ್ ಮೀನ್ಸ್ ನಿಮ್ಮದು ಫಸ್ಟ್ ಲೆವೆಲಿಂದ 3rd ಲೆವೆಲ್ ಕಂಪ್ಲೀಟ್ ಆಗುವ ತನಕ ನೀವು ಯಾವುದೇ ರೀತಿಯಲ್ಲಿ ಆರ್ಟಿಕಲ್ಶಿಪ್ ಹೋಗ್ಬೇಕಂತ ಇಲ್ಲ. ನೀವೇನು ಮಾಡ್ಬೋದು, ನಿಮ್ಮದು ಫೈನಲ್ ಲೆವೆಲ್ ಆದಮೇಲೆ ನಿಮಗೇನು ಮಾಡ್ಬೋದು, ನಿಮಗೆ ಆರ್ಟಿಕಲ್ಶಿಪ್ಗೆ ಹೋಗ್ಬೋದು. ಆದರೆ CMA CEಗೆ ಆ ಥರ ಅಲ್ಲ, ಮ್ಯಾಂಡೇಟ್ರಿ ಆಗಿ ನಿಮ್ಮದು 2nd ಲೆವೆಲ್ ಆದಮೇಲೆ ನೀವು ಏನು ಮಾಡಬೇಕು, ನೀವು ಮ್ಯಾಂಡೇಟ್ರಿ ಆಗಿ ಆರ್ಟಿಕಲ್ಶಿಪ್ಗೆ ನೀವು ಹೋಗಲೇಬೇಕು. ಕ್ಲಿಯರಾ? ಅರ್ಥ ಆಗ್ತಾ ಇದೆಯಾ? ಓಕೆ, ದಿಸ್ ಈಸ್ ಫೋರ್ತ್ ಒನ್. ದ ಲಾಸ್ಟ್ ಒನ್ ಅಂತ ಹೇಳೋದು, ಯು ಕ್ಯಾನ್ ಪ್ರಾಕ್ಟೀಸ್ ಇಂಡಿಪೆಂಡೆಂಟ್ಲಿ. ಇಟ್ ಮೀನ್ಸ್ ಯಾರನ್ನು ಡಿಪೆಂಡ್ ಮಾಡದೆ ನೀವು ಯಾವುದಾದ್ರೂ ಒಂದು ಲೋನಲ್ಲಿ ಎಕ್ಸ್ಪರ್ಟ್ ಆದರೆ ಯು ಕ್ಯಾನ್ ಪ್ರಾಕ್ಟೀಸ್ ಬೈ ಯುವರ್ ಸೆಲ್ಫ್. ಅದೀಗ ನಾವು CA ಫಾರ್ಮ್ಸ್ ಇಡುವ ಥರನೇ CS-ಗೆ ದೇರ್ ಇಸ್ ನೋ, ನಮಗೆ CA ದುಡ್ದು CS ದುಡ್ದು ಆ ಥರ ಏನೂ ಇಲ್ಲ. ಸೊ ಯಾಕಂತ ಇದು ಹೇಳ್ತಿದ್ದೀನಿ ಅಂತ ಹೇಳಿದರೆ, CS ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಮೇಕ್ ಯು ಅವೇರ್ ದ್ಯಾಟ್ CS ಈಸ್ ಆಲ್ಸೋ ಒನ್ ಆಫ್ ದ ಕರಿಯರ್ ಆಪ್ಷನ್, ಸೇಮ್ ಆಸ್ ಲೈಕ್ ಹೌ ವಿ ಕ್ಯಾನ್ ಪರ್ಸ್ಯೂ ಇನ್ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ ಅಂತ ಹೇಳೋದು. ಸೊ ಇಲ್ಲಿ ನಿಮಗೆ ಇಂಡಿಪೆಂಡೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು. ನಿಮಗೇನು ಗ್ರೇಟ್ ಸ್ಕೋಪ್ ಇದೆ, ಯಾಕಂತ ಹೇಳಿದ್ರೆ ನಿಮಗೆ ಎಲ್ಲ ಕವರ್ ಮಾಡದ ಥರ ಅಷ್ಟು ಆಪರ್ಚುನಿಟೀಸ್ ಇದೆ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕಂಪನಿಲೋ ಎಕ್ಸ್ಪರ್ಟ್, ನಾನು ಸೆಬಿಲೋ ಎಕ್ಸ್ಪರ್ಟ್, ನೋ, ಇಟ್ಸ್ ನಾಟ್ ಪಾಸಿಬಲ್. ಯಾಕಂದರೆ ಅಷ್ಟು ವಾಸ್ಟ್ ಏರಿಯಾಸ್ ಇದೆ ನಿಮಗೆ ಎಕ್ಸ್ಪರ್ಟೈಸ್ ಮಾಡೋಕೆ. ಸೊ ದೀಸ್ ಆರ್ ದ 5 ರೀಸನ್ಸ್ ವೈ ಯು ಕ್ಯಾನ್ ಸೆಲೆಕ್ಟ್ ಕಂಪನಿ ಸೆಕ್ರೆಟರಿ ಆಸ್ ಯುವರ್ ಕರಿಯರ್ ಆಪ್ಷನ್ಸ್ ಇನ್ 2025. ಇದರ ಬಗ್ಗೆ ಆಲ್ರೆಡಿ ನಾವು ಒಂದು ವಿಡಿಯೋಸ್ ಮಾಡಿದ್ದೀವಿ, ಒಂದು ಸಣ್ಣ ರೀತಿಯಲ್ಲಿ. ವಾಟ್ ಈಸ್ ಕಂಪನಿ ಸೆಕ್ರೆಟರಿ ಕೋರ್ಸ್, ಎಷ್ಟು ಸಬ್ಜೆಕ್ಟ್ಸ್ ಇದೆ, ಡೀಟೇಲ್ಸ್ ಎಲ್ಲ ನಾವಲ್ಲಿ ಕೊಟ್ಟಿದ್ದೀವಿ. ಸೊ ಇಲ್ಲೂ ನಾನು ಸ್ವಲ್ಪ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಕರಿಯರ್ ಆಪ್ಷನ್ಸ್ ಇಲ್ಲ, ಜಾಬ್ ಸಿಕ್ಕಲ್ಲ, ಆ ಥರ ನೀವು ಟೆನ್ಷನ್ ಏನೂ ಮಾಡ್ಕೋಬೇಡಿ. ನೀವು ಯಾವ ಥರ ಒಂದು ಪ್ರೊಫೆಷನ್ ಕಂಪ್ಲೀಟ್ ಮಾಡ್ತೀರಾ, ನೀವು CS ಕಂಪ್ಲೀಟ್ ಮಾಡಿದರೆ ಅದು ಕಂಪ್ಲೀಟೇ ಮಾಡಬೇಕಂತಿಲ್ಲ. ಅರ್ಧ ನೀವು ಮಾಡಿದ್ರು ನಿಮಗೆ ಒಳ್ಳೆ ರೀತಿಯಲ್ಲಿ ಸ್ಟೈಪಂಡ್ ಎಲ್ಲ ಸಿಕ್ಕೊಂಡು ನಿಮಗೆ ಒಳ್ಳೆ ರೀತಿಯಲ್ಲಿ CS ಅಂತ ಆಪ್ಷನ್ಸ್ ತಗೊಂಡ್ರೆ ನಿಮಗೆ ಅದನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಥರ CS ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದರೆ ಅವರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ. ಸೊ ದೀಕ್ಷಣ ಇನ್ಸ್ಟಿಟ್ಯೂಟಲ್ಲಿ ನಿಮಗೆ ತುಂಬ ರೀತಿಯಲ್ಲಿ ಇನ್ಫಾರ್ಮೇಟಿವ್ ಆದ ವಿಡಿಯೋಸ್ ಈ ಒಂದು ಚಾನಲ್, ದೀಕ್ಷಣ ಅಂತ ಹೇಳುವ ಚಾನಲ್ ನಿಮಗೆ ಸಿಗುತ್ತೆ. ಸೊ ಇದುವರೆಗೂ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ನಿಮಗೆ ಏನು ಹೇಳಬೇಕಾದ್ರೆ, ನಿಮ್ಗೆ ಏನು ಡೌಟ್ ಇದ್ದರೂ ನೀವು ಕನ್ನಡದಲ್ಲೇ ನೀವೇನು ಮಾಡ್ಬೋದು, ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಕಮೆಂಟ್ ಮಾಡ್ಬೋದು. ಆದಷ್ಟು ಬೇಗ ನಾವು ಅದಕ್ಕೆ ರಿಪ್ಲೈ ನಿಮಗೆ ಕೊಡ್ತೀವಿ. ಸೊ ಮುಂದಿನ ವಿಡಿಯೋ ನೋಡುವವರೆಗೂ ಧನ್ಯವಾದಗಳು.